ಇವಾಗೆ ದರ್ಶನ ಮಾಡಕ್ ನಿಂತಿದ್ದೀವಿ. ನಾನು ಇಲ್ಲ ಹತ್ತದೇನು ಕಾರು. ಪಾಪ ಚಿಕ್ಕ ಅಣ್ಣ ನೋಡು. ನಾವು ಬೀಗರ ಮನೆ ಅಂತ ಒಂದು ಹೋಟೆಲ್ಗೆ ಹೋದ್ವಿ ಊಟ ಮಾಡೋಣ ಅಂತ. ಚಿನ್ನಿ ಮಾತಾಡಿಸ್ತೀನಿ ನೀನು. ಹೌದಾ, ಮಾತಾಡಿಸ್ತಾರ ಅಮ್ಮಮ್ಮನು? ಸರಿ, ಎಲ್ಲರೂ ಸರಿ. ನಿಮ್ಮಿನೂ ಮಾತಾಡ್ತಾರೆ, ನಿನ್ನ ಎಲ್ಲರೂ ಮಾತಾಡ್ತಾರೆ. ಯಾರು ಮಾತಾಡ್ತಿರಲ್ಲ, ದೊಡ್ಡಪ್ಪನ ಮಾತಾಡಿಸ್ತಾರೆ. Usually I allow my daughter to do whatever she wants because kids will be new to the world and they'll be exploring new things. If we try to stop them, they'll get scared. How old are you? 2 years old. ಬರುತ್ತಾ ನಿಂಗೆ ಡ್ರೈವಿಂಗು? ಬರುತ್ತಾ. ಸ್ಟೇಜ್ನಲ್ಲಿ ಪರ್ಫಾರ್ಮೆನ್ಸಸ್ ನಡೀತಾ ಇತ್ತು. ನಾವು ಊಟ ಮಾಡೋಕ್ಕೆ ಅಂತ ಲೆಮನ್ ಚಿಕನ್, ಅದು ಗುಂಟೂರು ಚಿಕನ್. ಲೆಮನ್ ಚಿಕನ್ ಹೇಳಿದ್ರಾ? ಅದಾಯಿತು. ಬೇರೆ ಏನು ಕೊಡೋಣ? ಸಾಯಿ ಬಾಬಾ. ಬೈತಾರಲ್ಲಿ ಸ್ಟೇಜ್ ಮೇಲೆ ಹಾಡು ಹೇಳ್ತೀಯಾ? ಚಿನ್ನ. ಇದು ಈಸಿಯಾಗಿ ಗೆಸ್ ಮಾಡ್ಬೋದು. ಯಾವ ದೇವಸ್ಥಾನ ಅಂತ ಗೆಸ್ ಮಾಡಿ ಹೇಳ್ತೀರಾ? ಹಾಯ್, ಎಲ್ಲರೂ ಹೇಗಿದ್ದೀರಾ? ಈ ವ್ಲಾಗ್ನಲ್ಲಿ ಏನೇನಿದೆ ಅಂತ ನೀವೇ ನೋಡೋರಂತೆ. ನಾವೆಲ್ಲಿ ಹೋಗ್ತೀವಿ, ಏನೇನು ಮಾಡ್ತೀವಿ ಅಂತ. ನಮ್ಮ ಸಿರಿ ಅವರಪ್ಪ ಬರ್ತಾ ಇಲ್ಲ, ಮನೇಲೇ ಇರ್ತಾರೆ ಅಂತ ಹೇಳ್ಬಿಟ್ಟು ಪಲಾವ್ ಮಾಡಿಟ್ಟಿದ್ದೀನಿ ನಿನಗೋಸ್ಕರ ಅಂತ ಹೇಳ್ತಾಳೆ. ಆ್ಯಕ್ಚುಲಿ ಪಲಾವ್ ಮಾಡಿಟ್ಟಿರೋದು ನಮ್ಮ ಮಮ್ಮಿ. ಶಿವ ಬರಲಿಲ್ಲ ನಮ್ಮ ಜೊತೆ. ನಾವಿಷ್ಟು ಜನನೇ ಹೋಗ್ತಾ ಇರೋದು ಕಾರಲ್ಲಿ. ಅವರಪ್ಪಂಗೆ ಪಲಾವ್ ಮಾಡಿಟ್ಟಿದ್ದಾಳಂತೆ ನಮ್ಮ ಪಾಪು ಹೇಳ್ತಾ ಇದ್ದಾಳೆ. ಏನು ಮಾಡಿಟ್ಟಿದ್ಯಾ ಅಪ್ಪಂಗೆ ಟಿಫನ್ನು? ಪಲಾವ್ ಮಾಡಿಟ್ಟಿದ್ಯಾ ನೀನು? ಗೋಬಿ ಮಂಚೂರಿ. ನಮ್ಮನೆ ಎದುರುಗಡೆ ಗೋಬಿ ಮಂಚೂರಿ ಅಂಗಡಿ ಇದೆ. ಅಲ್ಲಿ ಗೋಬಿ ಮಂಚೂರಿ ಅಂಗಡಿ ಇದೆ ಅಂತ ನಮ್ಮ ಪಾಪು ಹೇಳ್ತಾ ಇತ್ತು. ಪಲಾವ್ ಮಾಡಿಟ್ಟಿದ್ಯಾ ಅಂದ್ರೆ ಅಲ್ಲಿ ಗೋಬಿ ಮಂಚೂರಿ ತಗೊಂಡು ತಿಂತಾರಂತೆ ಅವರಪ್ಪ. ಈಗ ಕಾರ್ನಲ್ಲಿ ಇರೋದು ನಾನು, ನಮ್ಮ ಸಿರಿ, ನಮ್ಮಪ್ಪ, ನಮ್ಮಮ್ಮಿ, ನಮ್ಮ ಅಕ್ಕ, ಬಾಬಾ. ಯೂಶಲಿ ಲಾಂಗ್ ಡಿಸ್ಟೆನ್ಸ್ ಟ್ರಾವೆಲ್ ಮಾಡ್ಬೇಕಾದ್ರೆ ದೇವರಷ್ಟು ಹೇಳಿ ಟ್ರಾವೆಲ್ ಮಾಡ್ತೀವಿ ನಾವು. ಚಿಕ್ಕ ಮಕ್ಕಳಿಂದಾನು ಇದು ನಮಗೂ ರೂಢಿ. ಗೋವಿಂದ ಗೋವಿಂದ. ಶ್ರೀ ಮಾರುತಿ ರಾಘವೇಂದ್ರ ಸ್ವಾಮಿ ಪಾದಾರವಿಂದ ಗೋವಿಂದ ಗೋವಿಂದ. ಮೂಕಾಂಬಿಕಾ ದುರ್ಗಾ ಪರಮೇಶ್ವರಿ ಪಾದಾರವಿಂದ ಗೋವಿಂದ ಗೋವಿಂದ. ಶ್ರೀ ಲಕ್ಷ್ಮೀ ಭೂವರಾನಾಥ ಸ್ವಾಮಿ ಪಾದಾರವಿಂದ ಗೋವಿಂದ. ಸ್ಟಾಪ್. ಗೋವಿಂದ. ಶ್ರೀ ವೆಂಕಟೇಶ್ವರ ಲಕ್ಷ್ಮೀ ಪಾದಾರವಿಂದ ಗೋವಿಂದ ಗೋವಿಂದ. ಶ್ರೀ ನಿರ್ವಾಣಿ ಭಗವತಿ ಪಾದಾರವಿಂದ ಗೋವಿಂದ ಗೋವಿಂದ. ಹೆಂಗೆ ಚಿನ್ನ ಹೇಳು? ಗೋವಿಂದ ಗೋವಿಂದ ಗೋವಿಂದ. ನಮ್ಮ ಅಕ್ಕ ಗೋವಿಂದ ಹೇಳಿಸ್ದಾಗ ಹೇಳಿಲ್ಲ, ಇವಾಗ ಗೋವಿಂದ ಗೋವಿಂದ ಅಂತ ಹೇಳ್ತಾನೆ. ನಮ್ಮ ಸಿರಿ ರೈಮ್ಸ್ ಹೇಳ್ತಾ ಇದ್ದಾಳೆ, ತೆಲುಗು ರೈಮ್ಸ್. ನಾವು ಈಗ ಹೊರಟಿರೋದು ಮೈಸೂರು ಕಡೆಗೆ. ಹೋಗ್ತಾ ದಾರಿನಲ್ಲಿ ಹೀಗೆ ಮಾತಾಡ್ಕೊತ ಪಾಪನ ಆಟಾಡ್ಸ್ಕೊತ ಹೋಗ್ತಾ ಇದ್ವಿ. ಪಾಪು ಮಾತಾಡ್ತಾನೆ ಇತ್ತು, ಮಲ್ಕೊಳ್ಳಿಲ್ಲ. ನಮ್ಮ ಸಿರಿ ಯಾಕೋ ಇವತ್ತಷ್ಟು ಬೆಳಗ್ಗೆನೇ ಇದ್ರೂ ಮಲ್ಕೊಳ್ಳಿಲ್ಲ. ನಮ್ಮ ಸಿರಿಗೆ ಸಡನ್ನಾಗಿ ನೆನಪಾಗ್ಬಿಡುತ್ತೆ. ಅವಾಗ ನಿನ್ನನ್ನು ಮಾತಾಡ್ಸಿ ಅಮ್ಮ, ಕೋಪ ಮಾಡ್ಕೊಳಲ್ವ ಅಮ್ಮ ಅಂತ ಕೇಳುತ್ತೆ. ಅವ್ರ ದೊಡ್ಡಪ್ಪ ಕಾರ್ ಡ್ರೈವ್ ಮಾಡ್ತಾ ಇದ್ರೆ ಅಲ್ಲಿ ನಿಂತ್ಕೊಂಡು ಹೊರಗಿಸ್ತಾ ಇದ್ದಾಳೆ, ನಿಂಗೈತಿರು ಅಂತ ಅವ್ರ ದೊಡ್ಡಪ್ಪನ. ಅಮೆರಿಕಾದಲ್ಲಿ ನಾವೆಲ್ಲೇ ಟ್ರಾವೆಲ್ ಮಾಡ್ಬೇಕಾದ್ರೆ ಪಾಪುನ ಸೀಟಲ್ಲೇ ಕೂರಿಸ್ಬೇಕಂದ್ರೆ ಕಾರ್ ಸೀಟ್ನಲ್ಲೇ ಕೂರಿಸ್ಬೇಕು, ಬೆಲ್ಟ್ ಹಾಕಿರ್ಬೇಕು, ಅವೆಲ್ಲ ಇರುತ್ತೆ. ಆ್ಯಕ್ಚುಲಿ ಅದು ಕರೆಕ್ಟೇ, ಸೇಫರ್ ಸೈಡ್ ಅಂತ. ಇನ್ನು ಇಂಡಿಯಾಗೆ ಹೋದಾಗ ಪಾಪು ಅವ್ಳಿಗೆ ಹೆಂಗೆ ಬೇಕು ಎಲ್ಲಿ ಬೇಕು ಅಲ್ಲಿ ಕೂತ್ಕೊಂಡು ಆರಾಮಾಗಿ ಮಜಾ ಮಾಡ್ಕೊತಾಳೆ.
ಒಂದು ಕಡೆ ಕೂತ್ಕೊಳ್ಳಲ್ಲ. ಒಂದ್ಸಲ ನನ್ನ ಹತ್ರ, ಒಂದ್ಸಲ ಅವ್ರ ಅಮ್ಮಮ್ಮನ ಹತ್ರ, ಒಂದ್ಸಲ ಅವ್ರ ತಾತನ ಹತ್ರ. ಹ್ಞೂ ಚಿನ್ನಿ ಮಾತಾಡಿಸ್ತೀನಿ ನೀನು. ಹೌದಾ, ಮಾತಾಡಿಸ್ತಾರ ಅಮ್ಮಮ್ಮನು? ಸರಿ, ಎಲ್ಲರೂ ಸರಿ. ನಿಮ್ಮಿನೂ ಮಾತಾಡ್ಸ್ತಾರೆ, ನಿನ್ನ ಎಲ್ಲರೂ ಮಾತಾಡಿಸ್ತಾರೆ. ಯಾರು ಮಾತಾಡ್ಸ್ತಿರಲ್ಲ. ದೊಡ್ಡಪ್ಪನ ಮಾತಾಡಿಸ್ತಾರೆ, ಎಲ್ಲರೂ ಮಾತಾಡಿಸ್ತಾರೆ. ಯಾರು ಮಾತಾಡ್ಸಾರ? ಯಾಕೆ ಮತ್ತೆ ನೀನು ಒಬ್ಬಳೆ ಮಾತಾಡ್ತೀಯಾ? ಒಳ್ಳೆ ಹುಡುಗಿ ಇದ್ರೆ ಯಾರು ಮಾತಾಡ್ಸಲ್ಲ. ಮುಂಚೆ ನೀನು ಮಾತಾಡಿಸ್ತೀನಿ. ದೊಡ್ಡಪ್ಪನೂ ಮಾತಾಡಿಸ್ತಾ ಇದ್ದಾರಂತೆ. ನಿಮ್ಮ ಅಮ್ಮನ ಬೇಕಾದ್ರೆ ಬಿಡ್ತೀವಿ, ಇಲ್ಲ ಬಿಡಲ್ಲ. ಇದು ಮಾಡು, ರಾಮ್ ರಾಮ್ ಸೀತಾರಾಮ್ ಮಾಡು. ಅವ್ರ ಅಜ್ಜಿ ಹೇಳ್ಕೊಟ್ಟಿದ್ದು. ಅನಂತಪುರದ ಅಜ್ಜಿ ಹೇಳ್ಕೊಟ್ಟ. ಇದ್ಯಾವುದು ಪಂಚರಂಗ ಕ್ಷೇತ್ರನ ಇದೆ. ಈಗ ಶ್ರೀರಂಗಪಟ್ಟಣ ಬಂದ್ವಿ ನಾವು. ವೆಲ್ಕಮ್ ಟು ಹಿಸ್ಟಾರಿಕಲ್ ಟೌನ್ ಶ್ರೀರಂಗಪಟ್ಟಣ ಅಂತ ಹಾಕಿದ್ದಾರೆ ನೋಡಿ. ನೋಡಲ್ಲಿ ಎಂಟ್ರೆನ್ಸ್, ಶ್ರೀರಂಗಪಟ್ಟಣ ಎಂಟ್ರೆನ್ಸ್. ಫಸ್ಟ್ ನಾವು ಬಂದಿದ್ದೆ ಶ್ರೀರಂಗಪಟ್ಟಣಕ್ಕೆ. ರಂಗನಾಥ ಸ್ವಾಮಿ ದರ್ಶನ ಮಾಡ್ಕೊಂಡು ಹೋಗೋಣ ಅಂತ ಬಂದ್ವಿ. ಇದಾದ್ಮೇಲೆ ನಾವು ನಮ್ಮ ರಿಷಿ ನೋಡಕ್ಕೆ ಒಂದು ಸ್ಕೂಲ್ಗೆ ಹೋಗ್ಬೇಕು. ಶ್ರೀರಂಗಪಟ್ಟಣದಲ್ಲೇ ಇದೆ, ಅದನ್ನು ಅಲ್ಲಿಗೆ ಹೋಗೋಣ. ಶ್ರೀರಂಗಪಟ್ಟಣ ಪುಣ್ಯ ಮಾಡಿರ್ಬೇಕು. ಶ್ರೀರಂಗಪಟ್ಟಣ ಕರ್ನಾಟಕದಲ್ಲಿ ಹುಟ್ಟಿಕೊಂಡು ತಪಸ್ಸು ಮಾಡಿದೆ. ಸಾಯಿ ಬಾಬಾ ನೋಡಿದ್ದು ಮಲ್ಕೊಳ್ಳೆ ಹಿಂಗೆ ಕಾಲ ಕಳ್ಕೊಂಡು ಬಂದ್ಬಿಡ್ತಾರೆ. ಡ್ರೈವಿಂಗ ನೀನ್ ಮಾಡ್ಬಾ, ಚೇಂಜ್ ಮಾಡ್ಕೊಳ್ರಿ ನೀನು. ಕೇಳು, ದೊಡ್ಡಪ್ಪ ಡ್ರೈವ್ ಮಾಡ್ಲಾ ಅಂತ. ಬರುತ್ತಾ ನಿಂಗೆ ಡ್ರೈವಿಂಗು? ಬರುತ್ತಾ? ಓ, ಯಾವಾಗ ಕಲ್ತಮ್ಮ? 2 ಕಲ್ತಾ? ಏನು ಕಲ್ತ? ಸರಿ, ಹೌ ಓಲ್ಡ್ ಆರ್ ಯು? 2. ತೆಗಿಬಿಟ್ಟು ಹೇಳು, ಹೌ ಓಲ್ಡ್ ಆರ್ ಯು? 2 years old. ಇದು ಒಂದು ಅದರಲ್ಲಿ 3 ರಂಗನಾಥ, 3. ಅದೇನೋ ಒಟ್ಟಿಗೆ ನೋಡ್ಬೇಕಂತ. ಪಾಪುಗೆ ನಾನು ಡ್ರೆಸ್ ಚೇಂಜ್ ಮಾಡಿ ರೆಡಿ ಮಾಡಿದೆ. ಇವಾಗ ಸ್ನ್ಯಾಕ್ಸ್ ಕೊಟ್ಟಿದ್ವಿ, ತಿಂತು ರೀಚ್ ಆದ್ವಿ ಶ್ರೀರಂಗಪಟ್ಟಣಕ್ಕೆ. ಇದು ಶ್ರೀರಂಗಪಟ್ಟಣ ಹೇಗಿದೆ ನೋಡಿ. ನಾನು ತುಂಬ ವರ್ಷಗಳಾಯಿತು ಶ್ರೀರಂಗಪಟ್ಟಣ ನೋಡಿ. ಇವಾಗ ಈ ಥರ ಇದೆ. ಕುದುರೆಗಳೆಲ್ಲ ಇತ್ತು, ಅದ್ರ ಮೇಲೆ ರೈಡ್ಸ್ ಎಲ್ಲ ಮಾಡ್ಬೋದಾಗಿತ್ತು ಬೇಕಾದರೆ. ಬಟ್ ನಮ್ಗೆ ಅಷ್ಟೊಂದೆಲ್ಲ ಟೈಮ್ ಇರಲಿಲ್ಲ. ನೋಡಲ್ಲಿ ಕುದುರೆ ಮೇಲೆ ಕೂಚಿದ್ದೆ ಚಿನ್ನಿ. ಎಳ್ನೀರು ಅಂಗಡಿ ಇದೆ ಅಲ್ಲಿ. ಸುತ್ತಮುತ್ತ ತುಂಬಾ ಅಂಗಡಿಗಳಿದೆ. ಏನಾದರೂ ಬೇಕಂದರೆ ಲೈಕ್ ಈ ಕ್ರಾಫ್ಟ್ಸ್ ಐಟಮ್ಸ್ ಆಗಲಿ, ಮಕ್ಳಿಗೆ ಟಾಯ್ಸ್ ಆಗಲಿ, ಆ ಥರದ್ದೆಲ್ಲ ಇದೆ. ಈ ಥರ ಇದೆ. ಕುದುರೆಗಳು ನೋಡಿ ಎಲ್ಲ ರೆಡಿ ಆಗಿದ್ದಾವೆ ರೈಡ್ಸ್ಗೆ. ಇದು ಶ್ರೀರಂಗಪಟ್ಟಣದ ದೇವಸ್ಥಾನ. ನಾವು ಅಲ್ಲಿ ಕಾರ್ ಪಾರ್ಕ್ ಮಾಡಿ ನಡ್ಕೊಂಡು ಹೋದ್ವಿ. ನಡ್ಕೊಂಡು ದೇವ್ರ ದರ್ಶನಕ್ಕೆ ಅಂತ ಹೋಗ್ತಾ ಇದ್ದೀವಿ. ಇಲ್ಲಿ ಶಾಪ್ಸ್ ಎಲ್ಲ ಇದೆ. ಒಂದು ಗ್ಲಿಮ್ಸ್ ತೊಗೋಣ, ನೀವು ನೋಡ್ತೀರಾ ಅಂತ ಈ ಗ್ಲಿಮ್ಸ್ ಎಲ್ಲ ತೊಗೊಂಡೆ.
ಇವತ್ತು ದೇವಸ್ಥಾನ ರಶ್ ಇತ್ತು, ಶನಿವಾರ ಅಲ್ವಾ, ಅದಕ್ಕೆ ರಶ್ ಇತ್ತು. ಇವಾಗ ದೇವಸ್ಥಾನ ಒಳಗಡೆ ಹೋಗ್ಬೇಕು, ಕ್ಯೂ ಇದೆ. ಕ್ಯೂ ಅಲ್ಲಿ ನಿಂತ್ಕೊಂಡು ದೇವ್ರ ದರ್ಶನ ಮಾಡಬೇಕು. ನಮ್ಮ ಭಾವನೆ ಎತ್ಕೊಂಡಿದ್ರು ಪಾಪುನ. ಅಲ್ಲಿದ್ದವರೆಲ್ಲ ನಮ್ಮ ಪಾಪು ನೋಡಿ ಮಾತಾಡಿಸ್ತಾ ಇದ್ರು. ನಮ್ಮ ಅಕ್ಕ ನಮ್ಮ ಮಮ್ಮಿ ಮುಂದೆ ಹೋದ್ರು, ನಾನು ನಮ್ಮ ಭಾವ ನಮ್ಮ ಪಾಪು ಮತ್ತು ನಮ್ಮಪ್ಪ ಹಿಂದೆಗಡೆ ಹುಡ್ಕೊಂಡ್ವಿ. ಅದು ಹೆಂಗೆ ಮಿಸ್ ಆಯಿತು ಗೊತ್ತಿಲ್ಲ, ಅವರಿಬ್ಬರು ಮುಂದೆ ಹೋಗ್ಬಿಟ್ಟಿದ್ದಾರೆ. ನಾನು ಇಷ್ಟು ಮಾತ್ರ ವೀಡಿಯೋ ಮಾಡ್ಕೊಳಕ್ಕಾಗುತ್ತೆ ಅಷ್ಟೇ. ನಾವು ಒಳಗಡೆ ಮೋಸ್ಟ್ಲಿ ಗರ್ಭಗುಡಿ ಹತ್ತತ್ರ ಹೋದಾಗ ಒಳಗಡೆ ಕ್ಯಾಮ್ರಾ ಎಲ್ಲ ಅಲೋ ಮಾಡಲ್ಲ. ಯೂಶಲಿ ದೇವಸ್ಥಾನಗಳಲ್ಲಿ ಎಲ್ಲೂ ಅಲೋ ಮಾಡಲ್ಲ ಅಂತ ಅನ್ಕೊತೀನಿ. ಒಳಗಡೆ ಹೋದರೆ ಗೊತ್ತಾಗುತ್ತೆ. ಈಗ ಸಮ್ಮರ್ ಆಗಿರೋದ್ರಿಂದ ತುಂಬಾ ಬಿಸಿಲಿತ್ತು, ಅದಕ್ಕೆ ಪಾಪಕ್ಕೆ ಹ್ಯಾಟ್ ಹಾಕ್ಕೊಂಡು ಕರ್ಕೊಂಬಂದಿದ್ದೆ. ಈ ಹ್ಯಾಟು ಬನರ್ಘಟ್ಟ ಝೂನಲ್ಲಿ ತೊಗೊಂಡಿದ್ದು, ಅಲ್ಲಿ ಆಚೆ ಮಾರ್ತಾ ಇರ್ತಲ್ಲ, ನೀವು ನೋಡಿದ್ರೆ ಅನ್ಸುತ್ತೆ ಪ್ರೀವಿಯಸ್ ವ್ಲಾಗ್ಸ್ನ. ಅಲ್ಲಿ ಈ ಹ್ಯಾಟ್ ಪರ್ಚೇಸ್ ಮಾಡಿದೆ. ದೇವಸ್ಥಾನ ನೋಡಿ ಈ ಥರ ಇದೆ. ನಡಿ ಮುಂದೆ. ಅದೆಲ್ಲ ಬೇಡ, ನಡಿ. ಸರಿ, ಟರ್ನ್ ಟರ್ನ್. ನಡಿ, ಮುಂದೆ ನೋಡ್ಕೊಂಡು ನಡಿಬೇಕು. ಹಚ್ಬೇಡ, ಬೈತಾರೆ. ಬೈತಾರೆ, ನಡಿ. ನೋಡು, ಮುಂದೆ ಹೋಗ್ತಾವ್ರು ನೋಡಲ್ಲ. ನಡಿ ನಡಿ. ಸರಿ, ಆಯ್ತು, ಸಾಕು ಸಾಕು ಅಷ್ಟೇ. ನನಗೆ ಇಡ್ಸಲ್ಲ. ಹಾಕೊಂಬಂದ್ವಿ. ಅಮ್ಮ ನೀನು ಹಾಕೋಮ್ಮ ಹ್ಯಾಟು ಅಂತ ಹೇಳ್ತೆ. ನನಗೆ ಇಡ್ಸೋದಿಲ್ಲಮ್ಮ ಅಂತ ಹೇಳಿದ್ರೆ, ನನಗೆ ಇಡ್ಸುತ್ತೆ ಅಮ್ಮ ಅಂತ ಮತ್ತೆ ತೆಗೆದು ಅದೇ ಹಾಕೊಂತು ನನ್ನ ಪಾಪು. ಶ್ರೀರಂಗಪಟ್ಟಣನ ಪಂಚರಂಗ ಕ್ಷೇತ್ರ ಅಂತಲೂ ಕರೀತಾರೆ. ಯಾಕೆಂದರೆ ದಿಸ್ ಇಸ್ ಒನ್ ಆಫ್ ದ 5 sacred pilgrimage ಆನ್ ದ ಬ್ಯಾಂಕ್ ಆಫ್ ರಿವರ್ ಕಾವೇರಿ ಅಂತ. ಇಲ್ಲಿ ತನಕ ಅಷ್ಟೇ ಕ್ಯಾಮ್ರಾ ಅಲೋ ಮಾಡ್ತಾರೆ. ಅದಾದಮೇಲೆ ಫೋನು ಮೊಬೈಲೆಲ್ಲ ಸ್ವಿಚ್ ಆಫ್ ಮಾಡಿಟ್ಕೊಬೇಕು. ಅಲೋ ಮಾಡಲ್ಲ, ಕ್ಯಾಮ್ರಾ ಎಲ್ಲ ನಿಷೇಧ ಮಾಡಲಾಗಿದೆ. ರಂಗನಾಥ ಸ್ವಾಮಿ ಈ ಥರ ಇರೋದು. ನಾನು ಗೂಗಲಿಂದ ಒಂದು ಫೋಟೋ ತೊಗೊಂಡು ಹಾಕಿದ್ದೀನಿ. ಇಲ್ಲೂ ತುಂಬಾ ರಶ್ ಇತ್ತು. ನಾವು ದೇವ್ರ ದರ್ಶನ ಮಾಡ್ಕೊಂಡು ಬಂದ್ವಿ. ಒಂದು ಸ್ವಲ್ಪ ಹೊತ್ತು ಆಚೆ ಕುತ್ಕೊಂಡಿದ್ವಿ. ಎಷ್ಟು ರಶ್ ಇತ್ತು, ತಳ್ತಾರೆ ಇಲ್ಲೂ ಆ್ಯಕ್ಚುಲಿ. ಮುಂದೆ ಹೋಗಿ ಅಂತ ದೇವ್ರ ದರ್ಶನ ಮಾಡೋಕ್ಕೆ ಸ್ವಲ್ಪ ಕಷ್ಟನೇ ಆಯಿತು, ರಶ್ ಇತ್ತಿದ್ದರಿಂದ. ಇದು ಗರುಡ, ಶ್ರೀ ವಿಷ್ಣುವಿನ ವಾಹನ ಅಲ್ವಾ. ಇದು ವಿಷ್ಣುವಿನ ರಥ ಅಥವಾ ತೇರಿಗೆ ವಾಹನ ಆಗಿ ಯೂಸ್ ಮಾಡ್ತಾರೆ. ಪಾಪನಲ್ಲಿ ನಿಲ್ಲಿಸಿ ಫೋಟೋ ತೆಗೆದು. ಚಿನ್ನಿ ಇಲ್ಲಿ ಮುಂದೆ ನೋಡು, ಪಾಪ ಇಲ್ಲಾಡ ಒಂದ್ಸಲಿ. ಅಲ್ಲೂ ಒಂದು ಐತಲ್ಲ, ಅಲ್ಲಿ ಚೆನ್ನಾಗಿರುತ್ತೆ. ಪಾಪ ಅಷ್ಟೇ. ಬಾವಾ ರೇನು ವಿಡಿಯೋ ಹಿಡಿತಾ ಇದೀನಿ, ಹಂಗೇನೆ ಫೋಟೋ ಕ್ಲಿಕ್ ಮಾಡಿ ಅಷ್ಟೇ. ಯಾವ್ದು ಕ್ಲಿಕ್ ಮಾಡೋದು? ಕ್ಯಾಮ್ರಾದ ಪ್ರೆಸ್ ಮಾಡೋದು. ಇಲ್ಲಿ ನೋಡ್ರಿ ಜಿಯಾ, ಇಲ್ಲಿ ನೋಡು ಜಿಯಾ. ನಮ್ಮ ಮಮ್ಮಿ ಮತ್ತು ಅಪ್ಪ ಮುಂದೆ ಹೋದ್ರು ಅನಿಸುತ್ತೆ. ಸೊ ಅವ್ರು ಫೋಟೋ ತೆಗೆಸ್ಕೊಳ್ಳಿಲ್ಲ. ನಮ್ಮದು ಚಿಕ್ಕದಾಗಿ ಫೋಟೋ ಶೂಟ್ ಆಯಿತು ಇಲ್ಲಿ. ಇವಾಗ ಆಚೆ ಬಂದು ಫೋಟೋ ತೊಗೊಂಡ್ವಿ ದೇವಸ್ಥಾನದ ಮುಂದೆ ಎಲ್ಲರೂ. ನಮ್ಮ ಅಕ್ಕನ ಮಗ ರಿಷಿ ಒಂದು ಕೋರ್ಸ್ ಮಾಡ್ತಾ ಇದ್ದಾನೆ ಸಮ್ಮರಲ್ಲಿ, ಪರಿವರ್ತನಾ ಸ್ಕೂಲ್ ಅಂತ. ಅದು ಶ್ರೀರಂಗಪಟ್ಟಣದಲ್ಲೇ ಇದೆ, ಅಲ್ಲಿಗೆ ಹೋಗ್ತಾ ಇದ್ದೀವಿ. ಇದು ಪರಿವರ್ತನಾ ಸ್ಕೂಲು, ಇಲ್ಲಿಗೆ ಬಂದಿದ್ದೀವಿ ಇವಾಗ. ಇಲ್ಲಿ ಎಂಟ್ರಿ ಮಾಡಿಸ್ಬೇಕು. ನಮ್ಮ ಪಾಪನ ಮಾತಾಡಿಸ್ತಾ ಇದ್ರು ಅಲ್ಲಿದ್ದವರೆಲ್ಲ.
ನೀವು ಸ್ಮೈಲ್ ಏನು ಬಾರಿ ಇತ್ತು ನೀನು. ಹಿಂಗೆ ಓಡಾಡ್ತಾಳೆ. ಸ್ಕೂಲ್ಗೆ ಹೋಯ್ತ್ಯಾ? ಹಿಂಗೆ ನೀನು ಹಿಂಗೆ ಹೋಯ್ತ್ಯಾ ಈ ಥರ ಎಲ್ಲ ಹಾಕ್ಕೊಂಡು? ಹೋಗು, ಯಾರು ಬೇಡ ಅಂದ್ರೆ. ನೋಡಿ ಪೇಂಟ್ ಮಾಡಿಸಿರೋದು ಕಣೆ ಇದು. ಸ್ಕೂಲ್ ಇಲ್ಲಿ ಈ ಕಡೆ ತಿರುಗು. ಏ ಪಿಟ್ಟ ಪಿಟ್ಟ ಗದ ಬರ್ತೈತ. ಹಾಕೋ ಬಂದ್ರು ನೋಡೋರು. ಬೈತಾರಲ್ಲಿ. ಸ್ಟೇಜ್ ಮೇಲೆ ಆಡಿದ್ಯಾ? ಈ ಕಡೆ ಬಾ. ಋಷಿ ಅಣ್ಣ ನೋಡಲಿ ನಿಂತವನ್ ಮೇಲ್ಗಡೆ. ಮರಿ ಮಕ್ಕಳು ಎತ್ಕೋತೀನಿ. ಋಷಿ ಅಣ್ಣ ಬಂದಿಯ ನೋಡಲ್ಲಿ ಇದ್ದಾನೆ. ಇದು ಎಕ್ಸಿಬಿಷನ್ ಟೈಪು, ಸೈನ್ಸ್ ಎಕ್ಸಿಬಿಷನ್ ಟೈಪು ಮಾಡಿದ್ರು ಮಕ್ಕಳು. ಅಲ್ಲಿ ಮೇಲೆ ಹೋಗಿ ನೋಡ್ಕೊಂಡು ಬಂದ್ವಿ. ಇವತ್ತು ಚೇತನೋತ್ಸವ ಅಂತ ಮಾಡ್ತಾರೆ. ಅಂದರೆ ಚೇತನ್ ಸರ್ ಸ್ಕೂಲ್ ಇದು, ಅವ್ರದ್ದು ಬರ್ಡೇ. ಸೊ ಹಾಗಾಗಿ ಅದನ್ನು ಮಾಡ್ತಾ ಇದ್ದಾರೆ. ನಮ್ಮನ್ನೆಲ್ಲ ಇನ್ವೈಟ್ ಮಾಡಿದ್ದಾರೆ, ಬಂದಿದ್ದೀವಿ. ನಮ್ಮ ಸೀರಿಯಲ್ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದಾರೆ, ಎಲ್ಲ ನೋಡ್ತಾ ಇತ್ತು. ಅದೇನು ಇದೇನು ಅಂತ ಅವ್ರನ್ನೆಲ್ಲ ಕೇಳ್ತಾ ಇತ್ತು, ನಗ್ತಾ ಇತ್ತು. ಹೆಂಗಿದಾರ ಅಣ್ಣ ತಂಗಿ? ಸ್ಟೇಜ್ ಮೇಲೆ ಆಡ್ತೀಯ ನೀನು? ಆಡೇಳ್ ಬಿಡ್ತೀಯ ಸ್ಟೇಜ್ ಮೇಲೆ ನೀನು? ಬಾ ಇಲ್ಲಿ ಬಾ, ಕುತ್ಕೊಂತ ಇದೆಯಲ್ಲ ಬಾ. ಅದು ಕುತ್ಕೊಂಡೇ ಬಿಡುತ್ತೆ. ನಾವು ಬೀಗರ ಮನೆ ಅಂತ ಒಂದು ಹೋಟೆಲ್ಗೆ ಹೋದ್ವಿ ಊಟ ಮಾಡೋಣ ಅಂತ. ಮಮ್ಮಿ ಮಮ್ಮಿ ಇಲ್ಲೇ ಬಾ. ಇವಾಗ ಆರ್ಡರ್ ಪ್ಲೇಸ್ ಮಾಡ್ತಾ ಇದ್ದಾರೆ. ಯೂಶಲಿ ನಾನು ಆರ್ಡರ್ ಪ್ಲೇಸ್ ಮಾಡ್ಬೇಕಾದ್ರೆ ಇನ್ವಾಲ್ವ್ ಆಗಲ್ಲ. ಏನು ಆರ್ಡರ್ ಮಾಡಿರ್ತಾರೆ ಅದನ್ನು ಆರಾಮಾಗಿ ತಿನ್ಕೊತೀನಿ ಅಷ್ಟೇ. ಇವಾಗ ನಾನು ವೀಡಿಯೋ ಮಾಡ್ಕೊತಾ ಇದ್ದೀನಿ. ಏನೇನು ಆರ್ಡರ್ ಮಾಡ್ತಾರೆ ಅಂತ ನೀವು ನೋಡಿ. ಇವಾಗ ಇದು ಮ್ಯಾಂಗೋ ಪೀಸಸ್ಸು ನಾವು ಮನೆಯಿಂದ ತೊಗೊಂಬಂದಿದ್ವಿ. ಅದನ್ನ ರಿಷಿ ನಮ್ಮ ಪಾಪಕ್ಕೆ ತಿನ್ನಿಸ್ತಾ ಇದ್ದಾನೆ. ಅವರು ಕುಕುಂಬರ್ ಕೊಟ್ಟರೆ ನಮ್ಮ ಪಾಪು ನಮ್ಮ ರಿಷಿಗೆ ತಿನ್ನಿಸ್ತಾ ಇದ್ಲು ಅದನ್ನು ತೊಗೊಂಡು. ಏನು ತಿಂದೆ ಇವಾಗ ನೀನು?
ಏನು ತಿಂದೆ ಆ? ಏನು ಏನು ತಿಂದೆ ಕುಕ್ಕುಂಬರ್ ಸರಿ. ನಾವು ಆರ್ಡ್ರ್ ಮಾಡಿದ್ದು ಗುಂಟೂರು ಚಿಕನ್ ಇದು. ಹಾಗೆಯೇ ಲೆಮನ್ ಚಿಕನ್ ಆರ್ಡರ್ ಮಾಡಿದ್ವಿ. ಇದು ಲೆಮನ್ ಚಿಕನ್, ಹಾಗೆಯೇ ಚಿಕನ್ ಲಾಲಿಪಾಪು ಮತ್ತು ಮಟನ್ ಮಸಾಲ ಆರ್ಡರ್ ಮಾಡಿದ್ವಿ. ಲೆಮನ್ ಚಿಕನ್ ಹೇಳಿದ್ರಾ? ಬೇರೆ ಏನು ಕೊಡೋಣ? ಇದು ಹೈದರಾಬಾದಿ ಕೊಡಲಾ? ರೈಸ್ ಚಿಕನ್ ಲಾಲಿಪಾಪು ಆ್ಯಕ್ಚುಲಿ ತುಂಬಾ ಕ್ವಾಂಟಿಟಿ ಕೊಟ್ಟಿದ್ರು, ಎಲ್ಲರಿಗೂ ಸಾಕಾಯಿತು. ಆರ್ಡ್ರ್ ಮಾಡಿದ್ದು ವೇಸ್ಟ್ ಮಾಡೋದು ಬೇಡ ಅಂತ ಎಷ್ಟು ಬೇಕು ಅಷ್ಟು ಮಾತ್ರ ತೊಗೊಂಡು ಇದು ಮಟನ್ ಮಸಾಲ ಮತ್ತು ನಾನು ಹಾಗೆಯೇ ಬಿರಿಯಾನೀಸ್ ತೊಗೊಂಡು ತಿಂದ್ವಿ. ಫೋನ್ ಇಟ್ಕೊಂಡು ಸುಮ್ಮನೆ ಮಾತಾಡ್ತಾ ಇದ್ದಾಳೆ. ಯಾರ ಜೊತೆನೂ ಮಾತಾಡ್ತಾರೆ ನನ್ನ ಮಗಳು. ಇವಾಗ ಆಚೆ ಹೋಗ್ತಾ ಇದೀವಂತೆ ಮಮ್ಮಿ. ಈ ಕಡೆ ಬಾ, ಈ ಕಡೆ ಬಾ ಚಿನ್ನಿ. ಹಂಗೇನೆ ಇಟ್ಕೊಂಡು ಮಾತಾಡೋದು. ಆಯ್ತಾ ಮಾತುಕತೆ? ನನ್ನ ಮಗಳು ಫೋನಲ್ಲಿ ಮಾತಾಡ್ಕೊತ ತುಂಬ ಬಿಸಿ ಆಗ್ಬಿಟ್ಟಿದ್ದಾಳೆ. ಎಷ್ಟು ಕ್ಯೂಟ್ ಅನಿಸುತ್ತೆ ಅವಳು ಮಾಡೋದೆಲ್ಲ ಟಚ್ ಔಟ್. ಮಾಡು. ಕಾರಲ್ಲಿ ಮುಂದೆ ರಿಷಿ ಜೊತೆ ಕೂತ್ಕೊಂಡ್ರೆ ನಾನು ಇಲ್ಲಿ ಬಿಟ್ಬಿಟ್ಟು ಹೋಗ್ಬಿಡ್ತೀನಿ ಅಂತ, ನಿನ್ನ ಜೊತೆ ಬಂದ್ಬಿಡ್ತೀನಿ ಅಮ್ಮ ಅಂತ ನಮ್ಮ ಪಾಪು ಪರದಾಡ್ತಾ ಇತ್ತು. ಹಾಂ ಸರಿ ಓಕೆ ಬಾಯ್. ಅಣ್ಣನ ಜೊತೆ ಕೂತ್ಕೋ. ನಾನು ಇಲ್ಲ ಹತ್ತೇನು ಕಾರು. ಪಾಪ ಚಿಕ್ಕ ಅಣ್ಣ ನೋಡು. ಏನ್ ಚಿನ್ನ? ಏನ್ ಚಿನ್ನ? ಏನ್ ಚಿನ್ನ? ನಿಮ್ಮಿ ಇರು 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 ಹೇಳ್ತಾರೆ. ಹೇಳಪ್ಪ ಏನಮ್ಮ ನಿಮ್ಮಿ? ಹ್ಞೂ ಪಾಪ ಅಮ್ಮ ಅಲ್ಲ ಚಿನ್ನ? ಏನಮ್ಮ ಪಾಪ ಅಮ್ಮ ಹೇಳ ಚೆನ್ನಾಗಂತೆ ಹೇಳ. ಏನಾಯ್ತು? ನಾವು ರೋಸ್ಟ್ ಮಾಡಕ್ಕೆ ಅವ್ರು ಚೆನ್ನಾಗಿ ಅವ್ರೆ ಅಂತ ಹೇಳಕ್ಕೆ ನಾವು ರೋಸ್ಟ್ ಮಾಡಿ. ಹೌದಾ? ಆಮೇಲೆ ಬಂದ್ಬಿಟ್ಟು ನಾವು ಡ್ಯಾನ್ಸ್ ಮಾಡ್ತೇನೆ ಬಂದ್ಬಿಟ್ಟು ಶಿಷ್ಯ ಡ್ಯಾನ್ಸ್ ಏನ್ ಮಾಡ್ತೀಯಪ್ಪ? ನೋಡ್ತೀನಿ ಹೌದಾ? ನಾನು ಬಾ. ಆಮೇಲೆ ಏನು ಉಳಿಸ್ತಾರ ನೋಡಪ್ಪ. ಹೊರಗೋಗ್ತಾಳೆ. ಬರ್ತಾ ಎಷ್ಟು ಬೇಗ ಬಂದ್ಬಿಟ್ವಿ ಮಂಜು. ಈಗ ನಾವು ಸ್ಕೂಲ್ಗೆ ರೀಚ್ ಆದ್ವಿ. ಫೋಟೋ ತೆಗೆಸ್ಕೋಣ ಅಂತ ನಾನು ಸೆಲ್ಫಿ ತಗೊತಾ ಇದ್ದೆ. ಏ ಸಿರಿ ಸಿರಿ ಬೈತಾರೆ ಬಾ. ಸ್ಟೇಜ್ ಮೇಲೆ ಹೇಳ್ಬಾ, ಹೆಂಗೆ ಹೇಳ್ತೀಯ? ಮೇ ಗಾಡ್ ಬ್ಲೆಸ್ ಯು. ಈ ಕಡೆ ನೋಡ್ಕೊ. ನಾಟು ನಾಟು ಆಡು ಚಿನ್ನ ಚಿನ್ನ. ನಾಟು ನಾಟು ಆಡು. ಹೋಗ್ಬಿಡ್ ಬಾ, ಹೇಳ್ಬಿಡ್ ಬಾ. ಬಟ್ಟೆ ಬಿಡು ಸಿರಿ.
ಅದಕ್ಕೋಸ್ಕರ ಅಂತಲೇ ಬಂದೆ. ಬೆಳಿಗ್ಗೆ ಬರೋದು ಬೇಡ ಅನ್ಕೊತಾ ಇದ್ದೆ. ನೀನು ನೋಡ್ಬಿಟ್ಟು ಹೋಗೋಣ, ಇನ್ನು ನಾಡಿದ್ದು ಹೊರಟಿದ್ದೀನಿ ಪ್ಲೇಸ್ ವಾಪಸ್. ಅವ್ರ ರಿಷಿ ಅಣ್ಣನ ಜೊತೆ ಆಟ ಹುಡ್ಕೊತಾ ಇದ್ಲು. ಖುಷಿ ಆಯಿತು ಅವಳಿಗೆ. ಅವ್ರ ರಿಷಿ ಅಣ್ಣನ ಜೊತೆ ಮೀಟ್ ಮಾಡಿ ಎಲ್ಲ ಅವರಿಬ್ಬರು ಚೆನ್ನಾಗಿ ಆಟ ಆಡ್ಕೊಂಡ್ರು. ಇದು ಚೇತನೋತ್ಸವ ಅಂತ ಮಾಡ್ತಾರೆ ಇಲ್ಲಿ. ಇವಾಗ ನಮ್ಮ ಪಾಪು ಹೋಗಿ ವಿಶ್ ಮಾಡ್ತಾಯಿದ್ರು ನೋಡಿ, ಹ್ಯಾಪಿ ಬರ್ಡೇ ವಿಶ್ ಮಾಡ್ತೀನಿ ಅಂತ ಹೇಳಿದ್ಲು. ಅವರನ್ನೇ ಚೇತನ್ ಸರ್ ಅಂತ. ಸೊ ಅವ್ರಿಗೆ ವಿಶ್ ಮಾಡ್ತಾಯಿದ್ದೆ ನಮ್ಮ ಪಾಪು. ಅವ್ರು ಮುತ್ತಿಟ್ಟು ಥ್ಯಾಂಕ್ ಯು ಹೇಳಿದ್ರು. ಹಾಗೆಯೇ ನೀನು ಇವಾಗಲೇ ಸ್ಟೇಜ್ ಮೇಲೆ ಹೋಗಿ ಮಾತಾಡ್ಬಿಡ್ತೀಯಾ ಅಂತೆಲ್ಲ ಪಾಪನ ರೇಗಿಸ್ತಾ ಇದ್ರು. ಅಷ್ಟು ಚುರುಕಾಗಳು ಬಿಹೇವ್ ಮಾಡ್ತಾ ಇದ್ದಿದ್ದು ನೋಡಿ. ಅವ್ರು ಕೊಟ್ಟಿದ್ದ ಸ್ಪೀಚ್ ನಾನು ಕೇಳಿದೆ. ತುಂಬಾ ನಾಲೆಡ್ಜ್ ಇರೋ ಅಂಥ ವ್ಯಕ್ತಿ ಇವರು ಚೇತನ್ ಅಂತ. ಸರ್ಗೆ ಏನಂತ ಹೇಳ್ದ? ಏನಂತ ಏನಂದ? ಅಂತ ಹೇಳ್ದ. ಸರಿ, ಗುಡ್ ಗರ್ಲ್ ನೀನು. ನನ್ನ ಮಗಳು ಓಡಾಡ್ತಾ ಇದ್ಲು ಅವ್ರ ಅಣ್ಣನ ಜೊತೆ. ಅವ್ರು ಓಡಾಡಿದಾಗೆಲ್ಲ ಅವರು ಮಾತಾಡ್ಸೋರು. ಇವಾಗಲೇ ಸ್ಟೇಜ್ ಮೇಲೆ ಹತ್ತಿದ್ಯಾ, ಹೋಗ್ತಾ ಇದೆಯಾ ಸ್ಟೇಜ್ ಹತ್ತಕ್ಕೆ ಅಂತೆಲ್ಲ ಕೇಳ್ತಾ ಇದ್ರು. ತುಂಬ ಚುರುಕಾಗಿದ್ದಾಳೆ ಅಂತ ಹೇಳಿ ಕಳ್ಸಿದ್ರಂತೆ. ಏನಂದ್ರಮ್ಮ ಸರಿ? ಇವಾಗ ಸ್ಟೇಜ್ ಮೇಲೆ ಮಾತಾಡ್ತೀಯಾ ಸರಿ, ಓಡಾಡ್ಕೊಂಬೋ. ಸ್ಟೇಜ್ ಮೇಲೆ ಅವರು ಭರತನಾಟ್ಯ ಮಾಡ್ತಾಯಿದ್ರು. ಅದನ್ನೆಲ್ಲ ನೋಡ್ಬಿಟ್ಟು ನಮ್ಮ ಪಾಪ ನಾನು ಮಾಡ್ತೀನಿ ಅಂತ ಹೋಗಿ ನಿಂತ್ಕೊಂಡು ಎಷ್ಟೋ ತನಕ ಏನೇನೋ ಡ್ಯಾನ್ಸ್ ಮಾಡ್ತೇವೆ. ಭರತನಾಟ್ಯ ಟೈಪೇ ಇತ್ತು ನಮಗದು. ತುಂಬ ಖುಷಿ ಆಯ್ತು ನೋಡೋದಕ್ಕೆ. ಹೋಗು ಕರೆದು ಎಷ್ಟು ಮುದ್ದಾಗಿ ಬಿಹೇವ್ ಮಾಡ್ತಾ ಇದ್ಲು ಅಂದರೆ ಅದು ಭರತನಾಟ್ಯ ಅಂತ ಹೇಳಿ ಮಾಡ್ತಾ ಇರಲ್ಲ. ಅದು ಭರತನಾಟ್ಯ ನಮ್ಮ ಪಾಪ ಮಾಡ್ತಾ ಇರೋದು. ಆ್ಯಕ್ಚುಲಿ ಕೆಳಗಡೆ ನೆಲ ಎಲ್ಲ ಮುಟ್ಟಿ ನಮಸ್ಕಾರ ಎಲ್ಲ ಮಾಡ್ಕೊತಾ ಇತ್ತು. ಎಲ್ಲರೂ ಸುಮಾರು ಜನ ಹಿಂದೆಯಿಂದ ಅವಳನ್ನ ನೋಡ್ತಾ ಇದ್ರು. ಒಂಥರ ಸೆಂಟರ್ ಆಫ್ ಅಟ್ರಾಕ್ಷನ್ ಟೈಪ್ ಆಗಿದ್ಲು. ಪ್ರೋಗ್ರಾಮ್ ನಡಿಬೇಕಾರೆ ಹೋಗ್ಬಿಟ್ಟು ಡ್ಯಾನ್ಸ್ ಮಾಡ್ತಾ ಇದ್ಲು ನನ್ನ ಮಗಳು. Usually I allow my daughter to do whatever she wants because kids will be new to the world and they'll be exploring new things. If we try to stop them, they'll get scared and they'll be thinking what to do and what not to do. So I usually don't stop my daughter. She can do whatever she wants. ನಮ್ಮ ರಿಷು ಮತ್ತು ನಮ್ಮ ಅಕ್ಕ ಬಾವ ಇಬ್ಬರು ಮೂವರು ಹೋಗ್ಬಿಟ್ಟು ಅವ್ರಿಗೆ ವಿಶ್ ಮಾಡಿಬಿಟ್ಟು ಗಿಫ್ಟ್ ಕೊಟ್ಬಿಟ್ಟು ಬಂದರು ಸ್ಟೇಜ್ ಮೇಲೆ. ಅದಾದಮೇಲೆ ನಮ್ಮ ರಿಷುದು ಡ್ಯಾನ್ಸ್ ಇತ್ತು ಸ್ಟೇಜ್ ಮೇಲೆ. ಗ್ರೂಪ್ ಡ್ಯಾನ್ಸ್ ಮಾಡಿದ್ರು. ನಾನು ಫುಲ್ ವೀಡಿಯೋ ಹಾಕಿಲ್ಲ ಇಲ್ಲಿ, ಯಾಕೆಂದರೆ ಕಾಪಿರೈಟ್ ಇಶ್ಯೂಸ್ ಬರುತ್ತೆ ಅಂತ.
ಇನ್ನು ಪ್ರೋಗ್ರಾಮ್ಸ್ ಎಲ್ಲ ನಡೀತಾ ಇತ್ತು. ನಮಗೆ ಊಟಕ್ಕೆ ಹೋಗ್ಬಿಟ್ಟು ಮತ್ತೆ ಬೆಂಗಳೂರು ವಾಪಸ್ ಹೋಗ್ಬೇಕಾಗಿತ್ತು. ಅದಕ್ಕೆ ನಾವು ಊಟಕ್ಕೆ ಹೋದ್ವಿ. ಊಟಕ್ಕೆಲ್ಲ ಅರೇಂಜ್ ಮಾಡಿದ್ರು ಅವರೇನೆ. ಸೊ ಊಟ ಏನಿತ್ತು ಅಂತ ನೋಡೋಣ ಬನ್ನಿ. ಇದು ಆ್ಯಕ್ಚುಲಿ ಏನಿತ್ತು ಅಂತ ನನಗೆ ಮರ್ತೋಗಿದೆ. ಬಟ್ ಇದು ಕರ್ಡ್ ರೈಸು, ಪಕೋಡ, ವಾಂಗಿಬಾತ್ ಅಥವಾ ಪುಳಿಯೋಗರೆ ಇರ್ಬೋದು, ಒಂದು ಸ್ವೀಟ್ ತುಂಬ ಚೆನ್ನಾಗಿತ್ತು. ಮತ್ತು ಹಾಗೆಯೇ ಬದನೆಕಾಯ್ದು ಕರ್ರಿ ಇತ್ತು, ಚೆನ್ನಾಗಿತ್ತು. ಮತ್ತು ಚಪಾತಿ, ಇದಿಷ್ಟೂ ಇತ್ತು ತಿನ್ನೋದಕ್ಕೆ. ಊಟ ಮಾಡಿಕೊಂಡು ಬಂದ್ವಿ. ಇನ್ನು ಪ್ರೋಗ್ರಾಮ್ಸ್ ನಡೀತಾ ಇತ್ತು. ನಾವು ಮನೆಗೆ ಹೊರಡೋದಕ್ಕೆ ರೆಡಿ ಆದ್ವಿ. ನಮ್ಮ ರಿಷಿದು ಇನ್ನೂ ಕೋರ್ಸ್ ಕಂಟಿನ್ಯೂ ಆಗುತ್ತೆ. ಸೊ ಅವ್ನು ಅಲ್ಲೇ ಇರ್ತಾನೆ, ನಾವು ಮಾತ್ರ ಹೊರಡ್ತಾ ಇದ್ವಿ. ನಮ್ಮ ಪಾಪು ನೋಡಿ ಅವ್ರ ಅಣ್ಣನ ಹತ್ರ ಹೆಂಗಿದ್ದಾಳೆ. ಆಲ್ ದ ಬೆಸ್ಟ್ ಅಣ್ಣ, ಚೆನ್ನಾಗಿ ಓದ್ಕೋ. ಬರ್ತೀನಿ ನಾನು ನೆಕ್ಸ್ಟು, ಇನ್ನೂ ಉದ್ದ ಆಗ್ಬಿಟ್ಟು ಬರ್ತೀನಿ. ಆಲ್ ದ ಬೆಸ್ಟ್ ಅಣ್ಣ, ಚೆನ್ನಾಗಿ ಓದೋನು. ದೀಪು ಇನ್ನು 2 years ದೀಪು. ಹಾಂ, ನೋಡ್ಬೇಕು. ರಿಷಿ ಫಸ್ಟ್ PUC ಇರ್ತಾನ. ಹಾಂ ಸರಿ ರಿಷಿ, ಆಲ್ ದ ಬೆಸ್ಟ್, ಚೆನ್ನಾಗಿ ಓದ್ಕೋ. ನಾನು ಬ್ಯಾಗ್ ಮರ್ತು ಬಂದ್ಬಿಟ್ಟಿದ್ದೆ. ಆಮೇಲೆ ಓಡೋಗಿ ತೊಗೊಂಡು ಬಂದ್ವಿ ಅಂತ ಹೇಳಕ್ಕೆ ಓಡಿ ಸುಸ್ತಾಯಿತು ಬ್ಯಾಗ್ ತೊಗೊಂಬರಕ್ಕೆ ಅಂತ ಹೇಳ್ತಾ ಇತ್ತು ನಮ್ಮ ಪಾಪ. ಅಮ್ಮ ಬ್ಯಾಗು ಹೇಳು. ಓಡಿ ಬೇರೆ ಸಾಕಾಯ್ತಂತೆ. ಈ ಕಡೆ ತಿರುಕೋ. ಇಲ್ಲ ಬಿಡಿ, ಹೆಂಗೂ ಕಾಣ್ತಾ ಇಲ್ಲ, ಬರೀ ವಾಯ್ಸ್ ರೆಕಾರ್ಡ್ ಆಗ್ತೈತೆ. ಅಷ್ಟೇನಾ ನಂದು ಬ್ಯಾಗ್ ಕತೆ? ಆಯ್ತಾ? ಬ್ಯಾಗ್ ಕತೆ ಮುಗಿತಾ? ಇಷ್ಟೇ ಬ್ಯಾಗ್ ಕತೆ. ಇಷ್ಟೇ ಬ್ಯಾಗ್ ಕತೆ. ಚಿನ್ನಮ್ಮ, ಈ ವ್ಲಾಗ್ನ ನಾನು ಇಲ್ಲಿ ನಿಲ್ಲಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್. ವಿಲ್ ಮೀಟ್ ಇನ್ ನೆಕ್ಸ್ಟ್ ವಿಡಿಯೋ. ಅಂಟಿಲ್ ದೆನ್ ಬಾಯ್. ಥ್ಯಾಂಕ್ ಯು, ಟೇಕ್ ಕೇರ್. ಈ ವಿಡಿಯೋ ನಿಮ್ಗೆ ಇಷ್ಟ ಆಯ್ತು ಅಂತ ಅನ್ಕೊಂತೀನಿ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ, ಮತ್ತೆ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಮಾತಾಡ್ತಿದ್ದನ್ನ ಅಲ್ಲಿವರೆಗೂ. ಬಾಯ್. ಥ್ಯಾಂಕ್ ಯು. ಬಾಯ್.